ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ರೆಸಿಪಿ ಪೈನಾಪಲ್ ಗೊಜ್ಜು. ಈ ಗೊಜ್ಜನ್ನು ಮಾಡೋದು ಹೇಗೆ ಮತ್ತು ಇದನ್ನು ತಿನ್ನೋದ್ರಿಂದ ಆಗುವಂತಹ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಪೈನಾಪಲ್ನ ಮನೆಗೆ ತಂದ ತಕ್ಷಣ ಫಸ್ಟ್ ನಮ್ಮ ತಲೆಗೆ ಓಡೋದೇನೆ ಚಾಟ್ಸ್ ಮಾಡಬೇಡ ಅದರಿಂದ ಅಂತ. ಹೀಗಿರುವಾಗ ನನಗೆ ಒಂದು ಉಪಾಯ ಹೊಳಿತು. ಚಾಟ್ಸ್ ಯಾಕೆ ಮಾಡೋದು? ಈಗ ನಾವೆಲ್ಲಾದರೂ ಹೊರಗಡೆ ಹೋದಾಗ ಫಂಕ್ಷನ್ಗಳಲ್ಲಿ ಈ ರೆಸಿಪಿ ಮಾಡ್ತಾರಲ್ಲ, ನಾವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬಾ ರುಚಿಯಾಗಿ ಬಂತು. ಹೇಗೆ ಮಾಡಿದೆ, ಏನೇನೆಲ್ಲ ಉಪಯೋಗಿಸ್ತೆ ಅಂತ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಪೈನಾಪಲನ್ನು ತಗೊಂಡು ಇದರ ಸುತ್ತ ಇರುವಂತಹ ಸಿಪ್ಪೆಯನ್ನು ಕಟ್ ಮಾಡಿಟ್ಕೊಂಡೆ. ನಂತರ ಇದನ್ನು ಒಂದ್ಸಲ ತೊಳ್ಕೊಂಡು ಸಣ್ಣದಾಗಿ, ತುಂಬ ಸಣ್ಣ ಅಲ್ಲ ಮೀಡಿಯಮ್ ಅಲ್ಲ, ಆ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಗೊಜ್ಜು ಅಂತಂದ್ರೇ ಅರ್ಥ ಆಗಿಬಿಡುತ್ತೆ ಅಲ್ವಾ? ಗೊಜ್ಜು ಅಂದರೆ ಅದಕ್ಕೊಂದು ಮಸಾಲೆನ ನಾವು ಪ್ರಿಪೇರ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಆ ಗೊಜ್ಜಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ತಯಾರಿಸ್ಕೊಳ್ಳೋಣ. ಮೊದಲಿಗೆ ಫ್ರೈಯಿಂಗ್ ತವಾನ ಇಟ್ಕೊಂಡು 1-2 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡೆ. ನಂತರ ಅದೇ ತವಾಗೆ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ನಂತರ 1-2 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡೆ. ಇದು ಗಮ್ಮನವರೆಗೂ ಹುರ್ಕೊಳ್ತಾ ಇದ್ದೀನಿ. ನಂತರ 1 ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಕಹಿ ಹೋಗಿ ಘಮ ಘಮ ಅಂತ ಸುವಾಸನೆ ಬರೋದಂಕ ಹುರ್ಕೊಳ್ತಾ ಇದ್ದೀನಿ. ನಂತರ 8-10 ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋದಂಕ ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನಿಮಗೆ ಕೊಬ್ಬರಿ ಅವಶ್ಯಕತೆ ಇದೆ, ನಾವು ಕೊಬ್ಬರಿ ಉಪಯೋಗಿಸ್ಕೊಳ್ತೀವಿ ಅಂದರೆ ಜಾಸ್ತಿ ಇದನ್ನು ಹುರಿಯೋ ಅವಶ್ಯಕತೆ ಇರೋದಿಲ್ಲ. ತೆಂಗಿನಕಾಯಿ ಆದರೂ ಅಷ್ಟೇ 1-2 ನಿಮಿಷ ಅದು ಘಮ ಘಮ ಅನ್ನೋ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. 5-6 ಅಂದರೆ ನಮ್ಮ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ, ಬ್ಯಾಡಿಗೆ ಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಅನುಗುಣವಾಗಿದೆಯೋ ಅಷ್ಟನ್ನು ನೀವು ವ್ಯತ್ಯಾಸ ಮಾಡ್ಕೊಳ್ಬೋದು. ನೀವೆಷ್ಟು ಪೈನಾಪಲನ್ನು ತೊಗೊಂಡಿದ್ದೀರಾ, ಅದೆಷ್ಟು ಸಿಹಿ ಇದೆ ಇಲ್ಲ ಹುಳಿ ಇದೆ, ಮತ್ತು ನೀವು ಎಷ್ಟು ಜನಕ್ಕೋಸ್ಕರ ಇದು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಈ ಮಸಾಲೆ ಪದಾರ್ಥಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಂತರ ಅರಿಶಿನವನ್ನು 1 ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೋಸ್ಕರ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಲೆ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ 1-2 ನಿಮಿಷ ಎಲ್ಲರ ಜೊತೆ ಹೊಂದಿಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನು 5 ನಿಮಿಷ ಆರೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಆರಿದ ನಂತರ ಇದನ್ನೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾವು ಹುರಿದಿಟ್ಕೊಂಡಿದ್ದಂತಹ ಬಿಳಿ ಎಳ್ಳನ್ನು ಹಾಕ್ಕೊಂಡೆ. ನಂತರ ಈಗ ಹುರಿದುಕೊಂಡು ನಾನು ಆರೋದಕ್ಕೆ ಇಟ್ಕೊಂಡಿದ್ನಲ್ಲ, ಅಷ್ಟು ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಗೊಜ್ಜು ಗ್ರೇವಿಗಳು ಏನಾದರೂ ಮಾಡಬೇಕು ಅಂತಂದರೆ ನಮಗೆ ಮಸಾಲೆನೇ ತುಂಬ ಮುಖ್ಯ. ಮಸಾಲೆಗೆ ನಾವು ಏನು ಹಾಕ್ತೀವಿ ಅನ್ನೋದು ಕೂಡ ಮುಖ್ಯನೇ ಆಗಿರುತ್ತೆ. ಒಂದೊಂದು ಮಾಡೋದು ಒಂದೊಂದು ರೀತಿಯ ವಿಧಾನ ಇರುತ್ತೆ. ಹೀಗೆ ನಿಮಗೆ ಬೇರೆ ರೆಸಿಪಿಗಳು ಬೇಕಾದಲ್ಲಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ರೆಸಿಪಿಗಳು ಬೇಕು ಅನ್ನೋದನ್ನು ಈ ನನ್ನ ಚಾನಲ್ಗೆ ಹೋಗಿ ವೀಕ್ಷಣೆ ಮಾಡಿ. ರುಬ್ಬೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬಂದೆ. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕಿದು. ಈಗ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಾದ ನಂತರ ಸಾಸಿವೆಯನ್ನು 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿಯುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು 8-10 ಹಾಕ್ಕೊಳ್ತಾ ಇದ್ದೀನಿ. 1-2 ಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಇದೇನಷ್ಟು ಖಾರ ಬರೋದಿಲ್ಲ, ಸ್ವಲ್ಪ ಟೇಸ್ಟಿಗಷ್ಟೇ ಹಾಕ್ಕೊಳ್ತಾ ಇರೋದು. ನಂತರ ನಾವು ಹೆಚ್ಚಿಕೊಂಡಂತಹ ಪೈನಾಪಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ತಾನಾಗೆ ಇದು ನೀರನ್ನು ಬಿಟ್ಕೊಳ್ಳುತ್ತೆ. ಹಾಗೆ ಅದೇ ನೀರಲ್ಲೇ ಕೂಡ ಇದನ್ನು ಬೇಯಿಸ್ಕೊಳ್ಬೋದು. ನಾನು ಎಕ್ಸ್ಟ್ರಾ ಮೇಲೇನು ನೀರನ್ನು ಇದಕ್ಕೆ ಹಾಕಿಲ್ಲ. ನೋಡಿ, ಅದರಲ್ಲೇ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ನೋಡಿ, ಈಗ ಪೈನಾಪಲ್ ಬೆಂದಿದ್ದಾಗಿದೆ. ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅಲ್ಲಲ್ಲೇ ಉಳಿದಿರುತ್ತಲ್ವ, ನಾವು ಏನೇ ಮಸಾಲೆಗಳನ್ನ ರುಬ್ಬೋದ್ರೂ ಇದೆಲ್ಲರಿಗೂ ತಿಳಿದೇ ಇರುತ್ತೆ. ಸ್ವಲ್ಪ ಅಲ್ಲೇ ಮಸಾಲೆಗಳು ಉಳಿದಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕುಲ್ಕಿ ತೊಳೆದ್ಬಿಟ್ಟು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಆ ಮಸಾಲೆಯನ್ನು ಈಗ ಬೆಂದಿರುವಂತಹ ಪೈನಾಪಲ್ ಜೊತೆಗೆ ಹೊಂದಿಸ್ಕೊಳ್ತಾ ಇದ್ದೀನಿ. ಈ ಗೊಜ್ಜಿಗೆ ನಿಮ್ಗೇನಾದರೂ ನೀರು ಬೇಕು, ನೀರು ಹಾಕುವಂಥ ಅವಶ್ಯಕತೆ ಇದೆ ಅಂದರೆ ಹಾಕ್ಕೊಳ್ಬೋದು. ಅದು ಈ ಸಮಯದಲ್ಲಿ ಹಾಕ್ಕೊಳ್ಳಿ, ಮುಂದೆ ಹಾಕೊಳ್ಬಾರ್ದು, ಇಲ್ಲ ಮೊದಲೇನು ಇದನ್ನು ಹಾಕಿ ಬೇಯಿಸಬಾರ್ದು.
ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀರಿನ ಅವಶ್ಯಕತೆ ಇದೆ ಅಂದರೆ ಈ ಮಸಾಲೆನ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಹಾಕೋಬೇಕು. ನಂತರ ಇದಕ್ಕೆ 1-2 ಚಮಚದಷ್ಟು ಹುಣಸೆ ರಸವನ್ನು ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಏನಕ್ಕೆ ಅಂತ ಅಂದರೆ ಈ ಮೊದಲೇ ಪೈನಾಪಲ್ ಹುಳಿ ಇದ್ದರೆ ಇದನ್ನು ಸ್ಕಿಪ್ ಮಾಡಿ ದಯವಿಟ್ಟು ಹಾಕಬೇಡಿ. ಸ್ವೀಟ್ ಆಗಿತ್ತು ಅಂತಂದರೆ ಮಾತ್ರ ಹುಣಸೆ ರಸವನ್ನು ಹಾಕೊಳ್ಳಿ. ಹಾಗೆಯೇ ಬೆಲ್ಲನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಹಿ ಮತ್ತು ಹುಳಿ ಎರಡು ಕರೆಕ್ಟಾಗಿ ಬರಬೇಕು ಅಂತಂದರೆ ನಾವು ಬೆಲ್ಲ ಹಾಕ್ಕೊಳ್ಳೇಬೇಕು ಗೊಜ್ಜಿಗೆ. ಹಾಗಾಗಿ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಒಂದು ಸ್ವಲ್ಪ ಅಷ್ಟು ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಕುದಿದ್ದಾಗಿದೆ, ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಪೈನಾಪಲ್ ಜೊತೆ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪೈನಾಪಲನ್ನು ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಉರಿಮೂತ್ರ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮೂಳೆಗಳನ್ನ ಗಟ್ಟಿಯಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆ ಕೂಡ ಸಹಾಯ ಆಗುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಹಾಗೂ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಕೂಡ ಹೆಚ್ಚಳವಾಗಿದೆ. ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಪೈನಾಪಲ್ನ ನಾವು ಆಗಾಗ ಸೇವಿಸ್ತಾ ಇರೋಣ. ನಾವು ಆರೋಗ್ಯದ ಲಾಭವನ್ನು ಪಡ್ಕೊಳ್ಳೋಣ. ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.